ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ 2 ವಾಚನಗಳಲ್ಲಿ ನೈಜವಾದ ಉಪವಾಸದ ಅರ್ಥವನ್ನು ನಾವು ತಿಳಿಬಹುದು. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಮುಖಾಂತರ ದೇವರು ಮಾತಾಡಿ ಹೇಳ್ತಾರೆ, ಜನರು ಹೊರಗೆ ಬಾಹ್ಯವಾಗಿ ಉಪವಾಸ ಮಾಡಿ ಅವರ ಹೃದಯ ದೇವರಿಂದ ದೂರ ಆದರೆ ದೇವರಿಗೆ ಮೆಚ್ಚುಗೆ ಆಗಲ್ಲ. ಅವರ ಹೃದಯದಲ್ಲಿ ಮೊದಲು ಪ್ರೀತಿ, ನ್ಯಾಯ, ನೀತಿ, ಕರುಣೆ ಇರಬೇಕು. ಒಂದು ವೇಳೆ ಉಪವಾಸ ಮಾಡಿ ಕೂಡ ಅವರ ಜೀವನ ಜಗಳ, ಅನ್ಯಾಯ, ಹಿಂಸೆಯಲ್ಲಿ ಮುಂದುವರಿಯೋದಾದರೆ ದೇವರಿಗೆ ಅದು ಇಷ್ಟವಾಗಲ್ಲ. ಅಲ್ಲಿ ದೇವರು ನುಡಿಯುತ್ತಾರೆ, ಅವರಿಗೆ ಇಷ್ಟವಾದ ಉಪವಾಸ ಎಂದರೆ ಏನಾಗಿದೆ? ಹಸಿದವರಿಗೆ ಅನ್ನ ಕೊಡೋದು, ದೀನರಿಗೆ ನೆರವಾಗುವುದು, ಬಾಧಿತರನ್ನು ಮುಕ್ತಗೊಳಿಸೋದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ನಿಜವಾದ ಉಪವಾಸ ಕೇವಲ ಆಹಾರದ ತ್ಯಾಗವಲ್ಲ ಅಥವಾ ಕೇವಲ ಬಾಯಿ ಆಚರಣೆ ಅಲ್ಲ, ಅದು ಪ್ರೀತಿಯ ಸೇವೆಯ ಜೀವನವಾಗಬೇಕು ಅಂತ ಹೇಳ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಕೂಡ ಉಪವಾಸದ ಬಗ್ಗೆ ಮಾತಾಡ್ತಾರೆ. ಯೌವಾನನ ಶಿಷ್ಯರು ಉಪವಾಸ ಮಾಡ್ತಾರೆ. ಯೇಸುವಿನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಅಂತ ಯೇಸುವಿಗೆ ಕೇಳಿದಾಗ ಯೇಸು ತನ್ನನ್ನೇ ಮಧುವನಿಗೆ ಹೋಲಿಸುತ್ತಾರೆ. ಮಧುವನಿಗ ಹತ್ತಿರ ಇರುವಾಗ ಮದುವೆಯ ಅತಿಥಿಗಳು ದುಃಖಿಸೋದಿಲ್ಲ. ಯಾವಾಗ ಮಧುವಣಿಗನನ್ನು ಅವರಿಂದ ತೆಗೆದುಕೊಳ್ಳಲಾಗುತ್ತೋ ಆಗ ಅವರು ಉಪವಾಸ ಮಾಡ್ತಾರೆ ಅಂತೇಳಿದರೆ, ಮಧುವಣಿಗ ಹತ್ತಿರ ಇರಬೇಕಾದ್ರೆ, ದೇವರ ಹತ್ತಿರ ಇರಬೇಕಾದ್ರೆ ಉಪವಾಸ ಬೇಡ. ದೇವರ ಸಂಬಂಧಕ್ಕಾಗಿ, ದೇವರನ್ನು ಅರಿತುಕೊಳ್ಳೋದಕ್ಕಾಗಿ ನಾವು ಖಂಡಿತ ದೇವರ ಚಿತ್ತವನ್ನು ಅರಿಯಲು ನಾವು ಉಪವಾಸ ಕೈಗೊಳ್ಳಬೇಕು. ಮತ್ತು ಆ ದೇವರ ಸನ್ನಿಧಿಯ ಅನುಭವ, ಆ ಸಂಬಂಧ ಖಂಡಿತ ಆ ಒಂದು ಉಪವಾಸದಲ್ಲಿ ನಮಗಾಗಬೇಕು. ಪ್ರಿಯರೇ, ಉಪವಾಸ ಒಂದು ಕ್ರಿಸ್ತಿಯ ಜೀವಿತದ, ಆಧ್ಯಾತ್ಮಿಕ ಜೀವಿತದ ಒಂದು ಮುಖ್ಯ ಅಂಗವಾಗಿದೆ. ಯೇಸು ಸ್ವಾಮಿ ಸಹ ದೀಕ್ಷಾ ಸ್ನಾನ ಪಡೆದು ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಅದೇ ಆತ್ಮರ ಪ್ರೇರಣೆಯಂತೆ ಒಂದು ಬೆಂಗಾಡಿಗೆ ಹೋಗ್ತಾರೆ. 40 ದಿನ ಉಪವಾಸ ಮಾಡಿ ಪ್ರಾರ್ಥಿಸ್ತಾರೆ. ಅವರೇ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ. ದೇವರ ಅನ್ಯೋನ್ಯತೆಯಲ್ಲಿ ಇರಲು ಯೇಸುಸ್ವಾಮಿ ಉಪವಾಸ ಮಾಡಿದರು. ದೇವರ ಚಿತ್ತವನ್ನು ಅರಿತು ಜೀವಿಸಲು ಯೇಸುಸ್ವಾಮಿ ಉಪವಾಸ ಮಾಡಿದರು. ಪಾಪ, ಸೈತಾನ, ಲೋಕ, ದೇಹದ ದುರಿಚ್ಛೆಗಳನ್ನು ಜಯಿಸಲು ನಾವಿಂದು ಉಪವಾಸ ಮಾಡಬೇಕು. ಪ್ರೀತಿ, ಶಾಂತಿ, ನ್ಯಾಯನೀತಿ, ಆನಂದ, ಕ್ಷಮೆಯ ಫಲಭರಿತ ಜೀವನ ಜೀವಿಸಲು ನಮ್ಮ ಸ್ವಂತ ಶಕ್ತಿಯಿಂದ ಸಾಲದು. ನಮಗೆ ಶಕ್ತಿ ಬೇಕು. ಆ ಶಕ್ತಿ ಪಡೆಯಲು ನಾವು ಎಲ್ಲದರಿಂದ ಬೇರ್ಪಟ್ಟು ದೇವರ ಜೊತೆಗಿರಬೇಕು. ದೇವರ ಮೆಚ್ಚುಗೆಯಂತೆ ಬಾಳಲು ಉಪವಾಸ ಖಂಡಿತ ಪ್ರಮುಖವಾಗಿದೆ. ಆದರೆ ಪ್ರಿಯರೇ, ಯೇಸುವಿನಂತೆ ಮೊದಲು ನಾವು ದೇವರ ಮಕ್ಕಳಾಗಬೇಕು. ಯೇಸು ಕ್ರಿಸ್ತರಲ್ಲಿ ನಾವಿರಬೇಕು. ಅವರ ಆತ್ಮರಿಂದ ಪ್ರೇರಿತರಾಗಿ ನಾವು ಉಪವಾಸ ಕೈಗೊಳ್ಳಬೇಕು. ಅದೊಂದು ಕೇವಲ ಬಾಯಿಯ ಆಚರಣೆಯಾಗಿ, ಧರ್ಮದ ಆಚರಣೆಯಾಗಿ ಉಳಿಬಾರ್ದು. ಬದಲಾಗಿ ಅದು ಪವಿತ್ರಾತ್ಮ ಪ್ರೇರಿತವಾಗಬೇಕು. ಒಂದು ಪ್ರಾರ್ಥನಾ ಪೂರ್ವಕ ಉಪವಾಸವಾಗಿರಬೇಕು. ಇಲ್ಲವಾದರೆ ಅದೊಂದು ಡಯಟ್ ಆಗಿರುತ್ತೆ. ಇಲ್ಲಿ ನಾವು ದೇವರ ಒಂದು ಸ್ವರಕ್ಕಾಗಿ ದಾಹಗೊಳ್ಳುವ ಸಮಯ ಆಗಬೇಕು. ಇಲ್ಲಿ ಯೇಸು ಹೇಳ್ತಾ ಇಲ್ಲ ನಾವು ಉಪವಾಸ ಮಾಡಬಾರ್ದು ಅಂತ. ಮಾಡುವ ಸಮಯ ಇದೆ, ಆ ಸಮಯದಲ್ಲಿ ನಾವು ಮಾಡಬೇಕು. ಎಲ್ಲರೂ ಮಾಡ್ತಾರೆ ಅಂತ ಮಾಡೋದಲ್ಲ. ನಾವು ಖಂಡಿತ ಸಭೆಯಾಗಿ ಉಪವಾಸ ಮಾಡ್ಬೋದು, ವೈಯಕ್ತಿಕವಾಗಿ ಉಪವಾಸ ಮಾಡ್ಬೋದು. ಆದರೆ ಅದು ಪವಿತ್ರಾತ್ಮ ಪ್ರೇರಿತವಾಗಿ ಅಥವಾ ದೇವರಿಗಾಗಿ ಹಂಬಲಿಸುವ ಉಪವಾಸವಾದರೆ ಖಂಡಿತ ನಾವು ನಮ್ಮ ಜೀವಿತಕ್ಕೆ ಮತ್ತು ಇತರರಿಗೂ ನಾವು ಆಶೀರ್ವಾದವಾಗ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.